ಈಗ ತಮಿಳುನಾಡು ಜೋಸೆಫ್ ವಿಜಯ್ ಏನೋ ಒಂದಿಷ್ಟು ಬದಲಾವಣೆ ಮಾಡ್ತಾರಂದ್ರೆ ಮತ್ತು ಅದೇ ವಿಚಾರಕ್ಕೆ ಬರ್ತಾ ಇದ್ದಾರೆ, ಅದು ಕಾವೇರಿಯ ವಿಚಾರದಲ್ಲಿ. ಸೊ ಈಗ ಜೋಸೆಫ್ ವಿಜಯ್ ಈಗ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ, ಮೇಕೆದಾಟು ಯಾವ ಕಾರಣಕ್ಕೂ ಕೂಡ ಆಗಕ್ಕೆ ನಾವು ಕೊಡೋದಿಲ್ಲ ಅಂತೇಳಿ ಅಲ್ಲಿನ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಲ್ಲಿ ಎಲ್ಲ ಕೂಡ ವಿರೋಧ ಪಕ್ಷಗಳು ಕೂಡ ಅದಕ್ಕೆ ಎಸ್ ಅಂತೇಳಿ ಅಂತಿಮ ಮುದ್ರೆಯನ್ನು ಒತ್ತಿವೆ. ಆದರೆ ಈ ವಿಚಾರ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಅವರು ವಿಜಯ್ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಅವರು ಆ ರಾಜ್ಯದ ಜನರ ಹಿತದೃಷ್ಟಿಯನ್ನು ಬಿಟ್ಟು ಬರ್ತಾರಾ? ಲಾಭ ಯಾರಿಗಿದೆ, ನಷ್ಟ ಯಾರಿಗಿದೆ? ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಮೇಕೆದಾಟು ವಿಚಾರದಲ್ಲೂ ತಮಿಳುನಾಡು ತಗಾದೆ. ಯೋಜನೆಗೆ ಅನುಮತಿ ನೀಡದಂತೆ ಕೇಂದ್ರಕ್ಕೆ ಒತ್ತಡ. ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಗಾಲ್ ಹಾಕಿದೆ. ಇಡೀ ಯೋಜನೆಗೆ ತಡೆ ಒಡ್ಡೋಕೆ ತಮಿಳುನಾಡು ಸರ್ಕಾರ ಈ ಹಿಂದಿನಿಂದಲೂ ಪ್ರಯತ್ನ ಪಡ್ತಾನೆ ಇದೆ. ಇಂದು ಆ ದಿಕ್ಕಿನಲ್ಲಿ ಸಿಎಂ ಜೋಸೆಫ್ ವಿಜಯ್ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಕರ್ನಾಟಕದ ಮೇಕೆದಾಟು ಯೋಜನೆ ವಿರುದ್ಧ ತಮಿಳುನಾಡು ಸರ್ಕಾರ ಖ್ಯಾತಿ ತೆಗೆದಿದೆ. ಈ ಯೋಜನೆಗೆ ಯಾವುದೇ ಅನುಮೋದನೆ ಅಥವಾ ಅನುಮತಿ ನೀಡಬಾರದು ಅಂತ ಒತ್ತಾಯಿಸಿ ತನ್ನ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಅಂಗೀಕರಿಸಿದೆ. ಕರ್ನಾಟಕದ ಬಹು ನಿರೀಕ್ಷಿತ ಆಣೆಕಟ್ಟು ಯೋಜನೆ ಮೇಕೆದಾಟು ಇದಕ್ಕೆ ಅಡ್ಡಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡು ಒಂದಲ್ಲ ಒಂದು ಕಾರಣಗಳನ್ನು ಹುಡುಕ್ತಾ ಇದೆ. ನಿರಂತರವಾಗಿ ಈ ಒಂದು ಯೋಜನೆಗೆ ಅಡ್ಡಗಾಲು ಹಾಕುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಇತ್ತೀಚೆಗೆ ನಾವು ರಾಜ್ಯಪಾಲರಿಂದಲೂ ಕೂಡ ಮೇಕೆದಾಟು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಹೇಳಿಕೆಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿತ್ತು. ಇದರ ಬೆನ್ನಲ್ಲೇ ಇವತ್ತು ತಮಿಳುನಾಡಿನ ವಿಧಾನಸಭೆಯಲ್ಲಿ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಯಾವುದೇ ರೀತಿಯಾದಂಥ ಅನುಮತಿ ಅಥವಾ ಅನುಮೋದನೆಗಳು ಕೊಡದಂತೆ ನಿರ್ಣಯವನ್ನು ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದೆ. ಆ ಮೂಲಕ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡದಂತೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸ ಅಥವಾ ಅಡ್ಡಗಾಲು ಹಾಕುವಂತ ಕೆಲಸವನ್ನ ಈಗ ತಮಿಳುನಾಡು ಸರ್ಕಾರ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿಗೆ ಹಿನ್ನಡೆ, ಕರ್ನಾಟಕಕ್ಕೆ ಅಡ್ಡಗಾಲು ಹಾಕಲು ಹೊಸ ಹಾದಿ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಖ್ಯಾತಿ ತೆಗಿತಾ ಇರೋದು ಮೊದಲೇನಲ್ಲ. ಈ ಹಿಂದೆ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ್ದ ಕೋರ್ಟ್ ತಡೆ ನೀಡೋಕೆ ನಿರಾಕರಿಸಿತು. ಜೊತೆಗೆ ಯೋಜನೆಯ ಬಗ್ಗೆ ಕೇಂದ್ರ ಜಲ ಆಯೋಗ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ಧರಿಸಲಿದೆ ಅಂತ ಹೇಳಿತು. ಆ ಮೂಲಕ ಕೋರ್ಟ್ ಡಿಪಿಆರ್ ತಯಾರಿಸೋಕೆ ಕರ್ನಾಟಕಕ್ಕೆ ಅವಕಾಶ ಮಾಡಿಕೊಡ್ತು. ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಅನುಭವಿಸಿದ ತಮಿಳುನಾಡು ಈಗ ಹೊಸ ವರಸೆ ತೋರಿಸಿದೆ. ಕೇಂದ್ರ ಸರ್ಕಾರದ ಮೇಲೆ ಸಿಎಂ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ಒತ್ತಡ ಹೇರ್ತಾ ಇದೆ. ಮೇಕೆದಾಟು ಯೋಜನೆಗೆ ಯಾವುದೇ ಅನುಮೋದನೆ ನೀಡಬಾರದು ಅಂತಿದೆ. ಈ ಬಗ್ಗೆ ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿದ ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ರಾಜ್ಯದ ನೀರಿನ ಹಕ್ಕುಗಳನ್ನು ಕಾಪಾಡುವುದು ಸಾಮೂಹಿಕ ಜವಾಬ್ದಾರಿಯಾಗಿದೆ. ನೀರು ನಮ್ಮ ಮೂಲಭೂತ ಹಕ್ಕು ಮತ್ತು ಸಂಪನ್ಮೂಲ. ಅದನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಇತರೆ ಪಕ್ಷಗಳನ್ನ ದೂಷಿಸೋದ್ರಲ್ಲಿ ತೊಡಗಿಕೊಳ್ಳದೆ ನಾವು ಇದರ ಬಗ್ಗೆ ನಿರ್ಣಯವನ್ನ ಅಂಗೀಕರಿಸ್ತೇವೆ ಅಂದ್ರು. கர்நாடக அரசு மேகதாதுவிலோ அல்லது காவிரி படுகையில் வேறு எந்த இடத்திலோ அணை அல்லது எவ்வித புதிய நீர்த்தேக்க திட்டத்தை பிற படுகை மாநிலங்களின் இசைவு இன்றியும் ஒன்றிய அரசின் ಒಪ್ಪುದಲ್ ಇಲ್ಲಾಮಲೂ ಮೇರ್ಕೊಳ್ಳಕೂಡದು ಎನ. ಇಷ್ಟು ಸಾಲದಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆಯದೆ ಕರ್ನಾಟಕವು ಮೇಕೆದಾಟು ಯೋಜನೆಯನ್ನ ಮುಂದುವರಿಸೋಕೆ ಪ್ರಯತ್ನಿಸ್ತಾ ಇದೆ ಅಂತ ನಿರ್ಣಯದಲ್ಲಿ ಹೇಳಲಾಗಿದ್ದು, ತಮಿಳುನಾಡು ಸರ್ಕಾರ ಈ ಕ್ರಮವನ್ನ ಸ್ವೀಕಾರಾರ್ಹವಲ್ಲ ಅಂತ ಹೇಳಿದೆ. ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಈ ಹಿಂದೆ ತಮಿಳುನಾಡು ಅರ್ಜಿಯನ್ನು ಸಲ್ಲಿಸಿತ್ತು. ಆದರೆ ಅರ್ಜಿಯ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ಇದಕ್ಕೆ ಮಧ್ಯಂತರ ತಡೆಯನ್ನು ಕೊಡಲಿಕ್ಕೆ ನಿರಾಕರಿಸಿತ್ತು. ಡಿಪಿಆರ್ ಸಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಜಲ ಆಯೋಗ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ಧಾರ ಮಾಡಲಿದೆ ಅನ್ನುವಂಥ ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ಕರ್ನಾಟಕಕ್ಕೆ ಒಂದು ಹಂತದ ಗೆಲುವು ಸಿಕ್ಕಿತ್ತು. ಆದರೆ ಇದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರಕ್ಕೆ ತಮ್ಮ ವಿಧಾನಸಭೆಯ ನಿರ್ಣಯವನ್ನು ಕಳಿಸುವ ಮೂಲಕ ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದ್ರ ಜೊತೆಗೆ ಕಾವೇರಿ ನೀರನ್ನ ಕರ್ನಾಟಕ ಸಮರ್ಪಕವಾಗಿ ಹರಿಸ್ತಾ ಇಲ್ಲ. ಹೀಗಾಗಿ ಆ ನೀರನ್ನ ಪಡೆಯುವಂತ ಹಕ್ಕು ನಮಗಿದೆ. ಈ ಹಿಂದೆ ಇದ್ದಂತ ಪಕ್ಷಗಳು ಏನ್ ಮಾಡಿದ್ವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಪಾಲಿನ ಹಕ್ಕಿನ ನೀರನ್ನ ಪಡಿಲಿಕ್ಕೆ ಏನ್ ಬೇಕು ಆ ನಿಟ್ಟಿನಲ್ಲಿ ಅಗತ್ಯ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಸಿಎಂ ಜೋಸೆಫ್ ಹೇಳಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಡಬಲ್ ಗೇಮ್, ಕರ್ನಾಟಕ ಕಾಂಗ್ರೆಸ್ ವಿರುದ್ಧ ತಮಿಳುನಾಡು ಕಾಂಗ್ರೆಸ್. ಟಿವಿಕೆ ಸರ್ಕಾರದ ನಿರ್ಣಯಕ್ಕೆ ಕಾಂಗ್ರೆಸ್ ಬೆಂಬಲ. ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ಡಬಲ್ ಗೇಮ್ ವರ್ತನೆ ತೋರಿಸ್ತಾ ಇದೆ. ರಾಜ್ಯದಲ್ಲಿ ಯೋಜನೆ ಅನುಷ್ಠಾನಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನಿಸ್ತಾ ಇದೆ. ತಮಿಳುನಾಡಲ್ಲಿ ಕಾಂಗ್ರೆಸ್ ಇದಕ್ಕೆ ತದ್ವಿರುದ್ಧವಾಗಿದೆ. ಟಿವಿಕೆ ಸರ್ಕಾರದ ಮಂಡಿಸಿದಂತಹ ನಿರ್ಣಯಕ್ಕೆ ತಮಿಳುನಾಡು ಕಾಂಗ್ರೆಸ್ ಕೂಡ ಬೆಂಬಲ ವ್ಯಕ್ತಪಡಿಸಿದೆ. ರಾಜ್ಯದ ಹಿತಾಸಕ್ತಿ ಕಾಯೋಕೆ ನಾವು ಈ ನಿರ್ಣಯವನ್ನ ಬೆಂಬಲಿಸ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಯೋಜನೆಗೆ ಒತ್ತು ನೀಡ್ತಾ ಇದ್ರು, ಮತ್ತೊಂದು ಕಡೆ ಅದೇ ಕಾಂಗ್ರೆಸ್ ಯೋಜನೆಗೆ ವಿರೋಧ ಮಾಡ್ತಾ ಇರೋದು ಅಚ್ಚರಿಗೆ ಕಾರಣ ಆಗಿದೆ. ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ಇಬ್ಬಗೆ ನೀತಿ ಪ್ರದರ್ಶಿಸ್ತಾ ಇದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ರು. ಚುನಾವಣೆಗೂ ಮೊದಲು ಪಾದಯಾತ್ರೆ ಮಾಡಿದವರು ಈಗೇನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನೊಂದ್ ಕಡೆ ಪ್ರತಿಕ್ರಿಯೆ ಕೊಟ್ಟ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಕಡೆಗೆ ಬೊಟ್ಟು ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ನಾನೇನೋ ಕಡ್ದು ಕಟ್ಟೆ ಹಾಕ್ಬಿಡ್ತೀನಿ ಅಂತೇಳಿ ರಾಜ್ಯದ ಚುನಾವಣೆಗೆ ಮುಂಚೆ ಪಾದಯಾತ್ರೆ ಮಾಡಿದ್ರು. ಏನು ನಮ್ಮ ಸರ್ಕಾರ ಬಂದ ತಕ್ಷಣ ಮೇಕೆದಾಟು ಶಂಕುಸ್ಥಾಪನೆ ಮಾಡ್ತೀರಿ, ಅದಕ್ಕೆ ದುಡ್ಡು ಕೊಡ್ತೀರಿ, 10,000 ಕೋಟಿ ಎಲ್ಲ ಹೇಳಿದ್ರು. 1 ರೂಪಾಯಿನೂ ಕೊಟ್ಟಿಲ್ಲ ಇದುವರೆಗೂ.
ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು ಇದನ್ನೊಂದು ನಾಟಕ, ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳ್ನಾಡಿಗೆ ಬೆಂಬಲ ಮಾಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್, ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. ಇದು ಎರಡ್ ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಎರಡ್ ನಾಲಿಗೆ, ಅಲ್ಲೊಂದು ನಾಲಿಗೆ ಇಲ್ಲೊಂದು ನಾಲಿಗೆ. ಅದರಿಂದ ಇದು ಬೂಟಾಟಿಕೆ. ಇವರು ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಯೋಜನೆ ಪ್ರಾರಂಭ ಆಗದೇ ಇಲ್ಲ. ನನ್ನ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರದ್ದು ಅವ್ರ ರಾಜ್ಯದ ಅದೇನಿದೆ ಆಗ್ಲೇ ಕೋರ್ಟಲ್ಲಿ ತೀರ್ಪು ಬಂದಿದೆ. ಇವ್ರು ಇನ್ನ ಏನ್ ಮುಂದೆ ಮಾಡ್ತಾರೆ? ಬಗ್ಗೆ ಧ್ವನಿ ಎತ್ತಬೇಕಲ್ವಾ ಸರ್, ಹೇಳಿ ನಿಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿಜೆಪಿ ಅವ್ರ ಕಡೆಯಿಂದ. 12 ವರ್ಷ ಆಯ್ತು ಸ್ವಾಮಿ, ಒಂದ್ಸರಿಯಾನ ಯಾವ್ದಾದ್ರು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವ್ ಯಾಕೆ ಇನ್ನ ಇಟ್ಕೊಂಡಿದ್ದೀರ ನನ್ಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ. ನಮ್ಮ ರಾಜ್ಯ ಬಿಜೆಪಿ ಎಂಪಿಗಳು ಏನ್ ಮಾಡ್ತಾರೆ? ಬಾಲೇಶ ತರ ಹೇಳಿಕೆ ಕೊಡ್ತಾರೆ. ಏನ್ ಬರೇ ನಮ್ದು ಒಂದೇ ಜವಾಬ್ದಾರಿನಾ? ಐ ಹ್ಯಾವ್ ನೋ ಹೋಪ್ಸ್ ಅಂಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ಬಿಜೆಪಿ. ಒಟ್ನಲ್ಲಿ ಮೇಕೆದಾಟು ಯೋಜನೆಗೆ ಅಡ್ಡಗಾಲು ಹಾಕೋಕೆ ನಿರ್ಧಾರ ಮಾಡಿರುವ ತಮಿಳುನಾಡು ಒಂದಲ್ಲ ಒಂದು ಮಾರ್ಗ ಹುಡುಕೊಂಡು ಖ್ಯಾತೆ ತೆಗಿತಾನೆ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಹೇಗೆ ಮದ್ದರಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಬೆಂಗಳೂರು.